GPS ಟೋಲ್ ಶುಲ್ಕ ಸಂಗ್ರಹಿಸಲು ಇನ್ಮುಂದೆ ಬರಲಿದೆ GPS ಫಾಸ್ಟ್ಯಾಗ್ ವ್ಯವಸ್ಥೆ ಬದಲು ಬರಲಿದೆ GPS ಟೋಲ್. ಪ್ರಾಯೋಗಿಕವಾಗಿ ಮೈಸೂರು ಬೆಂಗಳೂರು ರಸ್ತೆಗೆ ಅಳವಡಿಕೆ ಮಾಡಲಾಗಿದೆ. ಜಾಗತಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಜಾರಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಆರಂಭದಲ್ಲಿ ಮೈಸೂರು ರಸ್ತೆ ಸೇರಿ ಕೆಲವು ಆಯ್ದ ಹೆದ್ದಾರಿಗಳನ್ನ ಆಯ್ಕೆ ಮಾಡಲಾಗಿದೆ. ಶೀಘ್ರವೇ ಪ್ರಾಯೋಗಿಕವಾಗಿ GPS ಅಳವಡಿಕೆಗೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ವಿ, ಬೆಂಗಳೂರು ಮೈಸೂರು ಹೆದ್ದಾರಿಗೆ GPS ಟೋಲ್ ಶುಲ್ಕ ಸಂಗ್ರಹಿಸುವುದಕ್ಕೆ ಇನ್ಮುಂದೆ GPS ಬರುತ್ತೆ. ಫಾಸ್ಟ್ಯಾಗ್ ವ್ಯವಸ್ಥೆ ಬದಲು ಈ GPS ಟೋಲ್ ಬರುತ್ತೆ. ಪ್ರಾಯೋಗಿಕವಾಗಿ ಮೈಸೂರು ಬೆಂಗಳೂರು ರಸ್ತೆಗೆ ಅಳವಡಿಕೆ ಮಾಡಲಾಗಿದೆ. ಇಷ್ಟು ದಿನಗಳ ಕಾಲ ಫಾಸ್ಟ್ಯಾಗ್ ವ್ಯವಸ್ಥೆ ಇತ್ತು. ಆ ಟೋಲ್ನಿಂದ ಪಾಸ್ ಆಗ್ಬೇಕಪ್ಪ ಅಂತ ಅಂದ್ರೆ ಫಾಸ್ಟ್ಯಾಗ್ ತೋರಿಸಲೇಬೇಕಾಗಿತ್ತು, ಯೂಸ್ ಮಾಡಬೇಕಾಗಿತ್ತು. ಆದ್ರೆ ಇನ್ಮುಂದೆ GPS ಟೋಲ್ ಬರುತ್ತೆ. ಈಗಾಗಲೇ ಪ್ರಾಯೋಗಿಕವಾಗಿ ಮೈಸೂರು ಬೆಂಗಳೂರು ರಸ್ತೆಗೆ ಅಳವಡಿಕೆ ಮಾಡಲಾಗಿದೆ. ಜಾಗತಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಜಾರಿಗೆ ನಿರ್ಧಾರವನ್ನ ತಂದಿರೋದು.